ನಿನಗಾಗಿ ನಾ ಬಂದೆ ನೋಡಿ ಸಂದೇಶವ ನನಗೆ. ಹಲೋ ಫ್ರೆಂಡ್ಸ್, ನನ್ನ ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು, ಸಿಂಪಲ್ ವಿಡಿಯೋ ಆಗಿದೆ. ಈ ಸಿಂಪಲ್ ವಿಡಿಯೋನ ಹೇಗೆ ನಿಮ್ಮ ಫೋಟೋ ಹಾಕ್ಕೊಳ್ಳೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆಗೆ ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನೀವು ಇದೇ ಫಸ್ಟ್ ನನ್ನ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಡಿಯೋಕ್ಕೆ ಹೋಗೋಣ. ಫಸ್ಟಿಗೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತೀನಿ, ಅದನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಇರುತ್ತೆ ನೋಡ್ಬೋದು. ನೀವು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಇರುತ್ತೆ ನೋಡ್ಬೋದು. ಎಲ್ಲ ಅದೇ ಇರುತ್ತೆ. ನೀವು ಜಸ್ಟ್ ನಿಮ್ಮ ಫೋಟೋ ಹಾಕ್ಕೊಳೋದಷ್ಟೇ. ಇದರಲ್ಲಿ ಇಲ್ಲಿ ಈ ಬಿಟ್ ಮಾರ್ಕ್ ಮೇಲೆ ಇಟ್ಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನೋಡ್ಬೋದು, ನಾನು ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಈ ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ಸೈಜ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಸೆಂಟ್ರಿಗೆ ಬರೋಂಗೆ. ಆಮೇಲೆ ಈ ರೀತಿ ಲಾಸ್ಟಿಗೆ ಬಂದು ಈ ರೀತಿ ಸ್ಲೈಡಿಂಗ್ ಮಾಡಿ ಆಮೇಲೆ ಕೆಳಗಡೆ ತೊಗೊಂಬನ್ನಿ. ಅದನ್ನು ಇಲ್ಲಿ ಫಸ್ಟ್ ಸೆಕೆಂಡ್ ಕಾಣುತ್ತಲ್ಲ, ಅಲ್ಲಿಗೆ ಆ ಫೋಟೋ ಕೆಳಗಡೆಗೆ ತೊಗೊಂಬನ್ನಿ. ಆ ಫೋಟೋದಲ್ಲಿ ಫಸ್ಟ್ ಇನ್ನು ಹಾಕಿದ್ನೆಲ್ಲ ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಈ ರೀತಿ ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ ನಾ ಫಸ್ಟ್ ಹಾಕಿದ್ನೆಲ್ಲ ಆ ಫೋಟೋನ ಈ ರೀತಿ ಡಿಲೀಟ್ ಮಾಡಿಬಿಡಿ. ನೋಡ್ಬೋದು ನೀವು ಅದೇ ರೀತಿ ಬಂದಿದೆ. ಇನ್ನೂ ಒಂದು ಸ್ವಲ್ಪ ಬ್ಲ್ಯಾಕ್ ಬೇಕು ನಮಗೆ ಫೋಟೋ ಅಂದರೆ ಇಲ್ಲಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಆ್ಯಂಡ್ ಲೈಟ್ ಅಂತ ಇದ್ರ ಮೇಲೆ ಫಸ್ಟ್ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಓಪನ್ ಮಾಡಿಕೊಂಡು ಈ ರೀತಿ ಸ್ಲೈಡ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸ್ಲೈಡ್. ಕಲರ್ ಬೇಕಾದರೆ ಇನ್ನೂ ಬ್ಲ್ಯಾಕ್ ಬೇಕಾದರೆ ಬ್ಲ್ಯಾಕ್ ಆದರೆ ಈ ಥರ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ವೈಟ್ ಬೇಕಂದರೆ ಈ ರೀತಿ ಈ ಕಡೆ ಸರಿಸ್ಕೋಬೋದು. ನಿಮಗೆ ಬೇಕಾದಂಗೆ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.